ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಜಿಮ್ಗೆ ಹೋಗೋರಿಗೆ ಒಂದು ಒಳ್ಳೆ ರೆಸಿಪಿ ಇದು. ಇವತ್ತು ಚಿಕನ್ ಟಿಕ್ಕಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಹರಿಯಾಲಿ ಚಿಕನ್ ಟಿಕ್ಕಾ ರೆಸಿಪಿ. ತುಂಬಾನೇ ಈಸಿ ಹಾಗೆ ತುಂಬಾನೇ ಟೇಸ್ಟಿಯಾಗಿರೋ ರೆಸಿಪಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ ಆಗಿ ಮಾಡ್ಬೋದು. ಆಯಿಲ್ ಯೂಸ್ ಮಾಡ್ದೇ ಮಾಡುವಂಥ ರೆಸಿಪಿ ಅಂತಾನೆ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಸೇರಿಸ್ತಾ ಇದ್ದೀನಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಅದನ್ನು ಸಿಪ್ಪೆ ಸುಲಿದು ಸೇರಿಸಿದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು, 4 ರಿಂದ 5 ಮೆಣಸಿನ್ಕಾಯಿ. ಇದು ಖಾರ ಇದೆ ಅದಕ್ಕೆ ನಾನು 4 ಸೇರಿಸಿದ್ದೀನಿ. ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ, ಗಟ್ಟಿ ಮೊಸರನ್ನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ರುಬ್ಕೊಂಬಂದು ಅದನ್ನು ಮ್ಯಾರಿನೇಷನ್ಗೆ ಚಿಕನ್ ನಾನು ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಮ್ಯಾರಿನೇಷನ್ಗೆ ನಾವು ಆ ಮಸಾಲೆ ಹಚ್ಚಿ ಇಡಬೇಕು ಅಷ್ಟೇ. ನಿಮಗೆ ಮ್ಯಾರಿನೇಷನಿಗೆ ಒಂದು 30 ಮಿನಿಟ್ಸ್ ಆದರೂ ಇಡಬೇಕು. ನೀವು 30 ಮಿನಿಟ್ಸ್ಗಿಂತ ಜಾಸ್ತಿ ಇಟ್ಟರು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ನೋಡಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ್ದೀನಿ. ಹಚ್ಚಿಬಿಟ್ಟು ಒಂದು 2 ಅವರ್ಸಿಂದ ಜಾಸ್ತಿ ಇಟ್ರೂ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಾಲೆ ಆ ಚಿಕನಿಗೆ ಹಿಡಿಯುತ್ತೆ. ಇವಾಗ ನೋಡಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ನಾನಿಲ್ಲಿ ಬೆಣ್ಣೆ ಹಚ್ತಾ ಇದ್ದೀನಿ. 1 ಕ್ಯೂಬ್ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ತೊಗೊಂಡು ನಾನಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಚಿಕನ್ನು, ಆ ಚಿಕನ್ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಪ್ಯಾನಿಗೆ. ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಿಲ್ಲ ನಾನು, ಬರೀ ಬೆಣ್ಣೆ ಅಷ್ಟೇ. ಇದಿಷ್ಟರಲ್ಲೇ ಅದು ಆಗೋಗ್ಬಿಡತ್ತೆ ಚಿಕನ್ನು, ತವಾ ಫ್ರೈ ಥರ ಆಗುತ್ತೆ. ಯಾಕಂದರೆ ಇದು ನಾವು ಚಿಕನ್ ಟಿಕ್ಕಾ ಮಾಡ್ತಿರೋದ್ರಿಂದ ಎಣ್ಣೆ ಹಾಕಿ ಕರಿಯೋ ಅವಶ್ಯಕತೆ ಇರಲ್ಲ. ಜಸ್ಟ್ ತವಾ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಆಗಿದೆ, ಒಂದು ಸೈಡ್ ಆಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಳ್ಳಿ. ತುಂಬ ಸಿಮ್ಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ರೋಸ್ಟ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ರೆಸ್ಟೋರೆಂಟಲ್ಲೆಲ್ಲ ಹೇಗೆ ತಿಂದಿರ್ತೀರೋ ಅದೇ ಟೇಸ್ಟೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ, ಇನ್ನೊಂದು ಸೈಡ್ಗೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಚಿಕನ್ನು ತುಂಬ ಬೇಗ ಬೆಂದೋಗುತ್ತೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ವಾ. ನೀವು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಇವತ್ತೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ 2 ಸೈಡ್ ಬೆಂದಿದೆ. ಚಿಕನ್ ಟಿಕ್ಕಾ ಹರಿಯಾಲಿ ರೆಡಿ ಆಗಿದೆ. ನೀವು ನಾರ್ಮಲ್ ಚಿಕನ್ ಟಿಕ್ಕಾಕ್ಕಿಂತ ಈ ಹರಿಯಾಲಿ ಚಿಕನ್ ಟಿಕ್ಕಾ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದ್ರ ರುಚಿ. ಇವಾಗ ನೋಡಿ 2 ಸೈಡು ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು, ತುಂಬಾ ಏನು ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ. ನೋಡಿ ಇವಾಗ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಇದಕ್ಕೆ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಡಯಟ್ ಮಾಡ್ತಾ ಇರೋರಿಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.